ಹಾಯ್ ಗೆಳೆಯರೇ, ನಾನು ನಿಮ್ಮ ಪಟ್ಟ ಕನ್ನಡಿಗ ಸಿದ್ಧಾರ್ಥ್ ಅಂತ. ಮತ್ತು ಏನಿಲ್ಲಪ್ಪ, ತಿರುಪತಿಗೆ ಹೋಗೋಕ್ಕೆ ಟ್ರೈನಲ್ಲಿ ಹೊಂಟೀವಿ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಕೂತೀವಿ ಟ್ರೈನಲ್ಲಿ ತಿರುಪತಿಗೆ ಹೋಗೋಕ್ಕೆ. ಇವಾಗ ಈ ಪ್ಲೇಸಿಗೆ ಬರೋಕ್ಕೆ 4 ಗಂಟೆ ಆಯಿತು ಟ್ರೈನಿಗೆ. ಹರಿಪ್ರಿಯಾ ಎಕ್ಸ್ಪ್ರೆಸ್ ತಿರುಪತಿ ಟ್ರೈನು. ನಮ್ಮ ಹುಡುಗರಿಗೆ ಹೇಳಿದೆ, ಬೇಡ ಮಚ್ಚ ಸೀಟ್ ಬುಕ್ ಮಾಡೋಣ, ಟ್ರೈನಲ್ಲಿ ಎಂಜಾಯ್ ಹೋಗೋಣ ಅಂದರು. ಕೆಲವ್ರು ಏನಂದು ಗೊತ್ತಾ, ಜನ್ರಲಲ್ಲಿ ಹೋಗೋಣ ತುಂಬ ಎಂಜಾಯ್ ಇರುತ್ತೆ ಅಂದರು. ಅವ್ರ ಮಾತು ಕೇಳಿ ನಾನು ಜನ್ರಲಲ್ಲಿ ಬಂದೆ. ಕೊಂಡೋಗಿ ಸೀಟ್ ಇಲ್ಲ, ಮಲ್ಕೊಳ್ಳೋಕೆ ಸೀಟ್ ಸಿಕ್ಕಿಲ್ಲ ಗುರು. ನೈಟ್ ಎಲ್ಲ ಹೇಳ್ಬೇಕಂದ್ರೆ ಯಾರಾದರೂ ಅಕಸ್ಮಾತ್ ತಿರುಪತಿಗೆ ಹೊಂಟ್ರೆ ಸೀಟ್ ಬುಕ್ಕಿಂಗ್ ಮಾಡಿ ಹೋಗಿ. ಜನ್ರಲ್ ಸೀಟ್ ಅದು ಮಾತ್ರ ಹೋಗಬೇಡಿ, ಕಷ್ಟ ನನಗೆ ಗೊತ್ತು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ತಿರುಪತಿಗೆ ಹೋಗೋದು ಇನ್ನೊಂದು ವಾರ ಇರ್ತಾನೆ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಮಲ್ಕೊಂಡು ಆರಾಮ್ ಎಂಜಾಯ್ ಹೋಗಿ. ಜನ್ರಲ್ಲು ಎಂಜಾಯ್ ಅಂತ ಫ್ರೆಂಡ್ಸ್ ಮಾತು ಕೇಳಿ ಹಾಳಾಗಬೇಡಿ. ಅವ್ರ ಮಾತು ಕೇಳಿ ನಾನು ಇವಾಗ ಕೊಂಡೋಗಿ ಸೀಟ್ ಇಲ್ಲ, ಡೋರಲ್ಲಿ ಕೂತ್ಬಿಟ್ಟಿವಿ. ಹಾಗೆ ಈ ಪ್ಲೇಸ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿತು. ಇಲ್ಲಿ ಟ್ರೈನ್ 1 ಅವರ್ ಕ್ರಾಸಿಂಗ್ ಇರುತ್ತೆ, ಮಾಡ್ಬೋದು ವೀಡಿಯೋ. ಸಖತ್ತಾಗಿದೆ ಪ್ಲೇಸ್ ಎಲ್ಲ. ಈ ಪ್ಲೇಸಲ್ಲಿ ಇನ್ನೊಂದು ಏನು ಗೊತ್ತಾ, ಮುಖ್ಯವಾಗಿರೋ ವಿಷಯ, ಇಲ್ಲಿ ಸ್ಟೇಷನ್ ಇದೆ ಗುರು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸ್ಟೇಷನು. ತಿರುಪತಿಗೆ ಹೋಗೋದಾಮೇಲೆ ನಿಲ್ಲುತ್ತೆ, ಮತ್ತು ನೈಟು ಫುಲ್ ಹೋಗುತ್ತೆ. ಬೆಳಗ್ಗೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕೂತೀವಿ, ನಾಳೆ ಬೆಳಗ್ಗೆ 8 ಗಂಟೆಗೆ ಹೋಗಿ ತಿರುಪತಿಗೆ ಸ್ಟಾಪ್ ಮಾಡುತ್ತೆ. ಅಲ್ಲಿ ತನಕ ಟ್ರೈನಲ್ಲಿ ಹಾಗೋ ಈಗೋ ಸೀಟ್ ಸಿಗಲ್ಲ. ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಕೂತರು, ಬೆಳಗ್ಗೆ ಗುಂಡದಲ್ಲಿ ಹೋಗಿ ಮಲ್ಕೊಳ್ಳೋಕ್ಕೆ ಸೀಟ್ ಸಿಕ್ತು. ಅದು ಬರುತ್ತಿಲ್ಲ. ಬೆಳಗ್ಗೆ 4 ಗಂಟೆ ಸಿಕ್ತು, 8 ಗಂಟೆ ತನಕ ಅಷ್ಟು ನಿದ್ದೆ ಮಾಡಿವಿ. 8 ಗಂಟೆ ಮುಂದೆ ಮತ್ತೆ ಎದ್ದೀವಿ. ಇದೇ ನೋಡಿ ನಾನು ಹೇಳಿದ ಸ್ಟೇಷನು, ತುಂಬ ಚೆನ್ನಾಗಿದೆ ನೋಡಿ. ಈಗ ಕಾಡಲ್ಲಿ ಒಂದು ಸ್ಟೇಷನ್ ಇದೆ.